ಮಂಗಳೂರಿನಲ್ಲಿ ಆಯೋಜಿಸಿದ್ದ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜೈಬುನ್ನೀಸಾ ಉದ್ಘಾಟಿಸಿದರು। ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಡಾಕ್ಟರ್ HR ತಿಮ್ಮಯ್ಯ, ವೆನ್ಲಾಕ್ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಶಿವಪ್ರಕಾಶ್, ಭಾರತೀಯ ರೆಡ್ ಕ್ರಾಸ್ನ ಸಭಾಪತಿ CA ಶಾಂತರಾಮ ಶೆಟ್ಟಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು। ಬಳಿಕ ಜೈಬುನ್ನೀಸಾ HIV ಬಾಧಿತರನ್ನು ಕಡೆಗಣಿಸುವುದು ಕಾನೂನು ಬಾಹಿರ, ಎಲ್ಲರಂತೆ ಅವರಿಗೂ ಸಮಾಜದಲ್ಲಿ ಬದುಕುವ ಹಕ್ಕನ್ನು ನಾವು ಕಲ್ಪಿಸಬೇಕು, ಮಾನವ ಹಕ್ಕುಗಳು ಉಲ್ಲಂಘನೆಗೆ ಅವಕಾಶ ನೀಡಬಾರದು ಎಂದರು। ಒಂದು ಕಾನೂನು ಪ್ರಕಾರ ಈ ರೋಗ ಇದೆ ಎಂಬುದನ್ನು ಕೂಡ ಬಹಿರಂಗಪಡಿಸುವಂತಿಲ್ಲ। ಡಾಕ್ಟರ್ HR ತಿಮ್ಮಯ್ಯ ಏಡ್ಸ್ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಮೂಲಕ HIV ಬಾಧಿತರಿಗೆ ಭರವಸೆ ತುಂಬುವ ಕೆಲಸವಾಗಬೇಕು। ಏಡ್ಸ್ ಬಂದಾಗ ಸೂಕ್ತ ಚಿಕಿತ್ಸೆ ಪಡೆದುಕೊಂಡರೆ ಎಲ್ಲರಂತೆ ಜೀವನ ನಡೆಸಬಹುದು ಎಂದು ಹೇಳಿದರು। ಕೋವಿಡ್ ಇನ್ನೊಂದು ಅತಿ ದೊಡ್ಡ ಬ್ರೇಕ್ ಕೋವಿಡ್ ಅಲ್ಲಿ ಲಕ್ಷಾಂತರ ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು, ಮನೆ ಮಠ ಕಳ್ಕೊಂಡ್ರು, ಜೀವನವೇ ಸರ್ವನಾಶ ಆಗುತ್ತೆ। ಡಾಕ್ಟರ್ ಶಿವಪ್ರಕಾಶ್ ಸಾರ್ವಜನಿಕರಲ್ಲಿ ಏಡ್ಸ್ ನಿಯಂತ್ರಣದ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸಲಾಗುತ್ತಿದೆ, ಕಾಯಿಲೆಗೆ ತುತ್ತಾದವರಿಗೆ ERT ಕೇಂದ್ರದಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು। ಇದು ಒಂದು ಕಡೆ, ಮತ್ತೆ ನನಗೊಬ್ರು ನನ್ನ ಚೇಂಬರ್ಗೆ ಒಬ್ರು ಸೆಕ್ಸ್ ವರ್ಕರ್ ಬಂದಿದ್ರು, ಬೇರೆ ಯಾವುದೋ ಒಂದು ಅಸೋಸಿಯೇಷನ್ ಜೊತೆ ಅವರು ಬಂದಿದ್ರು। ಅವರು ಮೊದಲು ಸೆಕ್ಸ್ ವರ್ಕರ್ ವರ್ಕ್ ಮಾಡ್ತಿದ್ರು, ಈಗ ಬಿಟ್ಟಿದ್ದೀನಿ, ಈಗ ಒಂದು ಕ್ಯಾಂಟೀನ್ ನಡೆಸ್ತಾ ಇದ್ದೀನಿ ಅಂತ ಹೇಳಿದ್ರು। ಒಳ್ಳೆ, ಬಟ್ ಶಿ ಇಸ್ ಪಾಸಿಟಿವ್।